ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿನ ಈ ವಿಡಿಯೋದಲ್ಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಸಾಂಬಾರು ಸ್ಪೆಷಲಿ ಫಾರ್ ಬ್ಯಾಚುಲರ್ಸ್ಗೆ ಯಾಕೆ ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ನಾನಿಲ್ಲಿ ಒಂದು ಕುಕ್ಕರ್ಗೆ 1 ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಬೇಕು. ತುಂಬ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ತಪ್ಪದೆ. ಈಗ ತೊಗರಿಬೇಳೆ ಚೆನ್ನಾಗಿ ತೊಳ್ಕೊಂಡಿದ್ದಾಗಿದೆ. ನಾನೀಗ ಆ ತೊಳ್ಕೊಂಡಿರೋಂಥ ಬೇಳೆಗೆ 2 ಗ್ಲಾಸ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ ಬೇಗ ಕುಕ್ ಆಗಲಿ ಅಂತ 1 ಟೇಬಲ್ ಸ್ಪೂನ್ನ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 3 ರಿಂದ 4 ವಿಸಿಲ್ ಹಾಕಿಸ್ಕೊಳ್ತೀನಿ. ನಾನು ಇಬ್ರಿಗಾಗೋ ಕ್ವಾಂಟಿಟಿಯಲ್ಲಿ ನಿಮಗೆ ನುಗ್ಗೆಕಾಯಿ ಸಾಂಬಾರು ತೋರಿಸ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಜನಕ್ಕೆ ಮಾಡ್ಕೊಳ್ಳೋದಿದ್ರೆ ಎಲ್ಲನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ಈ ಕುಕ್ಕರ್ ವಿಸಿಲ್ ಹಾಕೋ ಅಷ್ಟರಲ್ಲಿ ನಾವು ನುಗ್ಗೆಕಾಯಿನ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1/4 kg ಅಷ್ಟು ನುಗ್ಗೆಕಾಯಿನ ತೊಗೊಂಡಿದ್ದೀನಿ. ನುಗ್ಗೆಕಾಯಿನ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನುಗ್ಗೆಕಾಯಿ ಆಲೂಗಡ್ಡೆ ಕಟ್ ಮಾಡೋದೆಲ್ಲ ವಿಡಿಯೋ ಮಾಡಿದ್ರೆ ವಿಡಿಯೋ ಫುಲ್ಲು ಲೆಂತಿ ಆಗುತ್ತಂತ ನಾನು ವಿಡಿಯೋ ಮಾಡಿಲ್ಲ. ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ನಾನಿಲ್ಲಿ 2 ದೊಡ್ಡ ಸೈಜ್ ಟೊಮ್ಯಾಟೊ ಮತ್ತು ಆನಿಯನ್ ಕೊತ್ತಂಬರಿನ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಇದನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ. ಕುಕ್ಕರ್ ವಿಸಿಲನ್ನು ನಾನು 3 ರಿಂದ 4 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ಲಿಡ್ನ ಓಪನ್ ಮಾಡಿ ತೋರಿಸ್ತೀನಿ ತೊಗರಿಬೇಳೆ ಯಾವ ಥರ ಕುಕ್ ಆಗಿದೆ ಅಂತ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ತೊಗರಿಬೇಳೆ ಸಾಫ್ಟ್ ಆಗಬೇಕು. ಹಂಗಾದರೆ ಸಾಂಬಾರು ಟೇಸ್ಟಿಯಾಗಿ ತಿಕ್ಕಾಗಿ ಬರುತ್ತೆ. ನಾನೀಗ ಈ ನೀರನ್ನ ಬೇರೆ ಪಾತ್ರೆ ಒಳಗಡೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ತೊಗರಿಬೇಳೆನ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ನನಗೆ ಈ ರೆಸಿಪಿನ ನಮ್ಮ ಹಸ್ಬೆಂಡ್ ಹೇಳ್ಕೊಟ್ಟಿದ್ದು. ಅವರು ಬ್ಯಾಚುಲರ್ ಇದ್ದಾಗ ಈ ನುಗ್ಗೆಕಾಯಿ ಸಾಂಬಾರನ್ನ ಇದೇ ಥರ ಮಾಡ್ಕೊಳ್ಳೋರಂತೆ. ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರಾದರೂ ಬ್ಯಾಚುಲರ್ಸು ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೂ ಯೂಸ್ ಆಗುತ್ತೆ ಅಂತ. ಅದಕ್ಕೋಸ್ಕರನೇ ನಾನು ಆಗಲೇ ಸ್ಪೆಷಲ್ ಫಾರ್ ಬ್ಯಾಚುಲರ್ಸ್ ಅಂತ ಹೇಳಿದ್ದು. ತೊಗರಿಬೇಳೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ನಾವಾಗಲೇ ಏನು ನೀರು ಸೈಡಿಗೆ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಮತ್ತೆ ಹಾಕ್ಕೋಬೇಕು. ಅದೇ ನೀರಿಗೆ ನಾವಿಲ್ಲಿ ಕಟ್ ಮಾಡಿಟ್ಕೊಂಡಿರೋವಂಥ ನುಗ್ಗೆಕಾಯಿ ಆಲೂಗಡ್ಡೆನ ಹಾಕ್ಕೋಬೇಕು. ನುಗ್ಗೆಕಾಯಿ ಆಲೂಗಡ್ಡೆ ಹಾಕಿದ್ದಾದಮೇಲೆ ಇನ್ನೂ 1/2 ಗ್ಲಾಸು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನೂ ಅಷ್ಟೇ ನೀವು ನೋಡಿಬಿಟ್ಟು ಬೇಕು ಅಂದರೆ ಈಗಲೇ ಜಾಸ್ತಿ ಹಾಕ್ಕೋಬೇಕು. ಆಮೇಲೆ ಮತ್ತೆ ಎಲ್ಲೂ ನೀರನ್ನ ಆ್ಯಡ್ ಮಾಡೋದಕ್ಕೆ ಹೋಗಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿದ್ದಾದಮೇಲೆ ಎಲ್ಲನೂ ಒಂದು ಸಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ವಿಸಿಲ್ ಹಾಕ್ಸೋದಕ್ಕೆ ಹೋಗಬೇಡಿ. 1 ಮಿನಿಟ್ or 2 ಮಿನಿಟ್ಸ್ ಆದಮೇಲೆ ವಿಸಿಲ್ ಬರ್ತಾ ಇದೆ ಅಂದಮೇಲೆ ಸ್ಟವ್ ಆಫ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ವಿಸಿಲ್ ಹಾಕ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ವಿಸಿಲ್ ಹಾಕ್ಸ್ಕೊಂಡ್ರೆ ನುಗ್ಗೆಕಾಯಿ ಎಲ್ಲ ಸಾಫ್ಟಾಗಿ ಹೋಗ್ಬಿಡುತ್ತೆ. 2 to 3 ಮಿನಿಟ್ಸ್ ಅಷ್ಟೇ ಅದನ್ನು ಸ್ಟೀಮಲ್ಲಿ ಕುಕ್ ಆಗಲಿ ಅಂತ ಕುಕ್ಕರಲ್ಲಿ ಇಟ್ಟಿರೋದು. ಈಗ ಅದಾಗೋಷ್ಟರಲ್ಲಿ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆ ಹಾಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ. ನಾನಿಲ್ಲಿ ಪಾತ್ರೆನ ರೌಂಡಾಗಿರೋದು ತೊಗೊಂಡಿದ್ದೀನಿ, ಅದರಿಂದ ನಿಮಗೆ ಕಾಣಿಸ್ತಿಲ್ಲ ಅನಿಸ್ತಿದೆ. ನಾನು ಹೇಳೋ ಸ್ಟೆಪ್ನ ಫಾಲೋ ಮಾಡಿ ಸಾಕು, ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ವಿತೌಟ್ ಟ್ರೈಪ್ಯಾಡ್ ವಿಡಿಯೋ ಶೂಟ್ ಮಾಡ್ತಿರೋದು, ಆದ್ದರಿಂದ ಒಳಗಡೆ ಯಾವ ಥರ ಕುಕ್ ಆಗ್ತಿದೆ ಅಂತ ತೋರಿಸೋದಕ್ಕಾಗ್ತಾ ಇಲ್ಲ. ನಾನು ಹೇಳೋ ಸ್ಟೆಪ್ನ ಫಾಲೋ ಮಾಡಿ ಸಾಕು. ಈಗ ಇದೇ ಪಾತ್ರೆ ಒಳಗಡೆ 5 to 6 ಟೇಬಲ್ ಸ್ಪೂನ್ನ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದಿದ್ದಾದಮೇಲೆ 1/2 ಟೇಬಲ್ ಸ್ಪೂನ್ ಸಾಸಿವೆ, 1/2 ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೋಬೇಕು. ಸಾಸಿವೆ ಜೀರಿಗೆ ಆದಮೇಲೆ
ನಾವಾಗಲೇ ಏನು ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ವೆಜಿಟೇಬಲ್ಸ್ನ ಈಗ ಹಾಕ್ಕೋಬೇಕು. ಫಸ್ಟು ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೋಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. 2 to 3 ಮಿನಿಟ್ಸು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಟೊಮ್ಯಾಟೊನ ಆ್ಯಡ್ ಮಾಡ್ಕೋಬೇಕು. ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊನ 3 ಮಿನಿಟ್ಸಲ್ಲೇ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ. ನಾವು ಆ ಸಾಫ್ಟ್ ಆದಾಗ ಒಂದು ಸಲ ಸ್ಪೂನಲ್ಲೇ ಸ್ಮ್ಯಾಶ್ ಮಾಡ್ಕೋಬೇಕು. ಯಾವ ಥರ ಅಂತ ತೋರಿಸ್ತೀನಿ ರೀ. ನೋಡ್ತಾ ಇದ್ದೀರಲ್ಲ, ಟೊಮ್ಯಾಟೊ ಈ ಥರ ಸ್ಮ್ಯಾಶ್ ಆದಮೇಲೆ ನಾವಾಗಲೇ ಏನು ನುಗ್ಗೆಕಾಯಿ ಆಲೂಗಡ್ಡೆನ ಕುಕ್ಕರ್ಗೆ ಹಾಕಿಟ್ಟಿದ್ವಲ್ಲ ಅದನ್ನು ಸೈಡಿಗೆ ತೊಗೊಂಡು ಲಿಡ್ನ ಓಪನ್ ಮಾಡ್ಕೋಬೇಕು. ನೋಡಿದ್ರಲ್ಲ, ನಾನು ಸುಮ್ಮನೆ ಸ್ಟೀಮ್ ತೊಗೊಂಡಿದ್ದಕ್ಕೇ ನುಗ್ಗೆಕಾಯಿ ಆಲೂಗಡ್ಡೆ ಚೆನ್ನಾಗಿ ಕುಕ್ಕಾಗಿದೆ. ವಿಸಿಲ್ ಹಾಕ್ಸ್ಕೊಬಿಟ್ರೆ ಫುಲ್ ನುಣ್ಣಗಾಗೋಗ್ಬಿಡುತ್ತೆ. 1 ಕಪ್ ತೊಗೊಂಡು ನಾನೀಗ 1 ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್, 2 ಟೇಬಲ್ ಸ್ಪೂನ್ ಖಾರದ ಪೌಡರ್ನ ಆ್ಯಡ್ ಮಾಡಿಕೊಂಡು ನಾವಾಗಲೇ ಏನು ನುಗ್ಗೆಕಾಯಿ ಕುದಿಸಿಟ್ಕೊಂಡಿದ್ವಲ್ಲ ಆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಕಲಿಸೋದಕ್ಕೆ ಬೇರೆ ನೀರನ್ನ ಯೂಸ್ ಮಾಡ್ಕೋಬಾರ್ದು, ನುಗ್ಗೆಕಾಯಿ ಕುದಿಸ್ಕೊಂಡಿರೋ ನೀರನ್ನೇ ಯೂಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ ನಾವಾಗಲೇ ಏನು ಒಗ್ಗರಣೆ ಹಾಕಿಟ್ಕೊಂಡಿದ್ವಲ್ಲ ಆ ಒಗ್ಗರಣೆಗೆ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಎಣ್ಣೆ ಎಲ್ಲ ಸಪ್ರೇಟ್ ಆಗೋವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಸಾಂಬಾರ್ದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲೇ. ಚಿಕ್ಕದಾಗಿ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದಾಗಿದೆ. ನಾನೀಗ ಇದಕ್ಕೆ ನಾವಾಗಲೇ ಏನು ಕುದಿಸಿಟ್ಕೊಂಡಿದ್ವಲ್ಲ ತೊಗರಿಬೇಳೆ, ನುಗ್ಗೆಕಾಯಿ, ಆಲೂಗಡ್ಡೆನ ಅದನ್ನೆಲ್ಲ ಇದಕ್ಕೆ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಒಂದ್ಸಲ ತಿರುಗಿಸ್ಕೊಳ್ಳಿ. ಇದನ್ನು 1-2-3 ಕುದಿಸ್ಕೊಂಡ್ರೆ ಸಾಕು. ನುಗ್ಗೆಕಾಯಿ ಆಗಲೇ ನಾವು ಕುಕ್ಕರ್ಗೆ ಹಾಕಿದ್ವಲ್ಲ ಆಗಲೇ ಬೆಂದೋಗಿರುತ್ತೆ. ಅದು ತುಂಬ ಹೊತ್ತು ಕುದಿಸೋ ನೆಸಸರಿ ಇರೋದಿಲ್ಲ. ನೋಡಿ, ನುಗ್ಗೆ ಸಾಂಬಾರು ರೆಡಿಯಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಳ್ತೀನಿ. ಕೊತ್ತಂಬರಿ ಎಲ್ಲ ಹಾಕಿದ್ದಾದಮೇಲೆ ಇನ್ನೂ ಒಂದು ಸಲ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನುಗ್ಗೆಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಮತ್ತು ಸಾಂಬಾರು ಎಷ್ಟು ತಿಕ್ಕಾಗಿದೆ ಅಂತ. ನೀವು ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ. ನಾನಿಲ್ಲಿ ಬಿಸಿ ರೈಸ್ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಾಂಬಾರು ಬರೀ ರೈಸ್ ಜೊತೆನೇ ಅಲ್ಲ, ಮುದ್ದೆ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತ. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಜನ ವೀಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.